ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಾಜ್ಯ ರಾಜಕಾರಣದಲ್ಲಿ ಈಗ ಹೊಸದೊಂದು ಸಂಚಲನ ಸೃಷ್ಟಿಯಾಗಿದೆ. ದಕ್ಷ, ಚಾಣಾಕ್ಷ ಹಾಗೂ ನೇರ ನಡೆನುಡಿಯ ನಾಯಕ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದ ನೂತನ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಿದ್ದಾರೆ. ಕೇವಲ 48 ಗಂಟೆಗಳ ಒಳಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಹತ್ವದ ಸಭೆ ನಡೆಸಿರುವ ಅವರು ಇಲಾಖೆಯಲ್ಲಿನ ಲೋಪದೋಷಗಳಿಗೆ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದ್ದುಬಸ್ತಿನಲ್ಲಿಡೋದಕ್ಕೆ ಹಾಗೂ ಸಾರ್ವಜನಿಕರಲ್ಲಿ ಧೈರ್ಯ ತುಂಬೋದಕ್ಕೆ ಗೃಹ ಸಚಿವರು ಪೊಲೀಸ್ ಇಲಾಖೆಗೆ 5 ಪ್ರಮುಖ ವಿಚಾರಗಳಲ್ಲಿ ಝೀರೋ ಟಾಲರೆನ್ಸ್ ಅಂದರೆ ಯಾವುದೇ ರಾಜಿ ಇಲ್ಲದ ಕಠಿಣ ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ಇದೇ ಆ ಪಂಚಸೂತ್ರಗಳು. ಈ ಪಂಚಸೂತ್ರಗಳೇನು, ಇದರಿಂದ ಇಲಾಖೆಯಲ್ಲಿ ಎಂತಹ ಬದಲಾವಣೆ ಬರಲಿದೆ, ಇದರ ಜೊತೆಗೆ ಗೃಹ ಸಚಿವರ ಈ ಖಡಕ್ ನಡೆಯನ್ನು ಸಹಿಸಲಾಗದೆ ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಬೆದರಿಕೆ ಹಾಕಿದ ಕಿಡಿಗೇಡಿಗಳಿಗೆ ಮತ್ತು ರಾಜಕೀಯ ವಿರೋಧಿಗಳಿಗೆ, ಮುಖ್ಯವಾಗಿ RSS BJPಯವರಿಗೆ ಖರ್ಗೆ ಅವರು ಕೊಟ್ಟ ತಿರುಗೇಟು ಹೇಗಿತ್ತು, ಈ ಎಲ್ಲ ಮಾಹಿತಿಯನ್ನು ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಗೃಹ ಸಚಿವರಾಗಿ ಅಧಿಕಾರ ವಹಿಸ್ಕೊಳ್ತಾ ಇದ್ದಂಗೆನೆ ಪ್ರಿಯಾಂಕ್ ಖರ್ಗೆ ಅವರು ಪೊಲೀಸ್ ಇಲಾಖೆಯ ಮುಂದೆ ಇಟ್ಟಿರುವ ಆ ಪಂಚಸೂತ್ರಗಳು ಇಡೀ ರಾಜ್ಯದ ಗಮನವನ್ನು ಸೆಳೆದಿದ್ದಾವೆ. ಇಲಾಖೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸೋದಕ್ಕೆ ಸಚಿವರು ರೂಪಿಸಿರುವ ಆ 5 ಕಠಿಣ ಸೂತ್ರಗಳು ಇಲ್ಲಿದ್ದಾವೆ ನೋಡಿ. ಮೊದಲನೇದು, ಡ್ರಗ್ಸ್ ಮಾಫಿಯಾಗೆ ಕಠಿಣ ಕಡಿವಾಣ. ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಲ್ಲಿ ಮಾದಕ ವಸ್ತುಗಳ ಜಾಲ ಯುವ ಪೀಳಿಗೆಯನ್ನು ಬಲಿ ತೆಗೆದುಕೊಳ್ತಾ ಇದೆ. ಡ್ರಗ್ಸ್ ಮಾಫಿಯಾವನ್ನು ಬುಡ ಸಮೇತ ಕಿತ್ತೊಯ್ಯೋದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿದೆ. ಕೇವಲ ಬೆಂಗಳೂರಿನಲ್ಲೇ ಕಳೆದ 1 ವರ್ಷದಲ್ಲಿ ಬರೋಬ್ಬರಿ 45 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನು ಜಪ್ತಿ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ಈ ಕಪ್ಪು ದಂಧೆಯಲ್ಲಿ ತೊಡಗಿದ್ದ 200ಕ್ಕೂ ಹೆಚ್ಚು ವಿದೇಶಿ ಪ್ರಜೆಗಳನ್ನು ಪತ್ತೆ ಮಾಡಿ ಗಡೀಪಾರು ಮಾಡಲಾಗಿದೆ. ಇಷ್ಟೆಲ್ಲ ಕ್ರಮಗಳ ನಂತರ ಕೂಡ ಡ್ರಗ್ಸ್ ಜಾಲ ಸಂಪೂರ್ಣವಾಗಿ ನಿಂತ್ಕೊಂಡಿಲ್ಲ. ಹಾಗಾಗಿನೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾದಕ ವ್ಯಸನ ಮತ್ತು ಅದರ ಮಾರಾಟದ ವಿರುದ್ಧ ಝೀರೋ ಟಾಲರೆನ್ಸ್ ಪ್ರದರ್ಶಿಸಬೇಕು ಅಂತ ಇಲಾಖೆಗೆ ಮೊದಲ ಆಜ್ಞೆ ಹೊರಡಿಸಿದ್ದಾರೆ. ಕೋಮು ಗಲಭೆಗಳ ನಿಯಂತ್ರಣ. ರಾಜ್ಯದ ಶಾಂತಿ ಕದಡಲು ಯತ್ನಿಸುವ ಕೋಮು ಸಂಘರ್ಷಗಳಿಗೆ ಬ್ರೇಕ್ ಹಾಕುವುದು ಸಚಿವರ 2ನೇ ಪ್ರಮುಖ ಆದ್ಯತೆ ಆಗಿದೆ. ಈ ಮೊದಲು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಕೋಮು ಗಲಭೆಗಳು ಈಗ ಮಂಡ್ಯ, ಬಾಗಲಕೋಟೆಗೂ ವಿಸ್ತರಿಸ್ತಾ ಇರೋದು ಕಳವಳಕಾರಿ ಸಂಗತಿ. ಇನ್ನೇನು 2 ವರ್ಷಗಳಲ್ಲಿ ಚುನಾವಣೆ ಬರಲಿದ್ದು, ರಾಜಕೀಯ ಲಾಭಕ್ಕಾಗಿ ಕಿಡಿಗೇಡಿಗಳು ಕೋಮು ಸಂಘರ್ಷದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸಂಚು ರೂಪಿಸುವ ಆತಂಕ ಇದೆ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಕೋಮು ಗಲಭೆಗಳಿಗೆ ಅವಕಾಶ ಕೊಡಬಾರದು, ಸೌಹಾರ್ದತೆ ಕೆಡಿಸುವವರನ್ನು ಜೈಲ್ಗಟ್ಟಬೇಕು ಅಂತ ಖರ್ಗೆ ಅವರು ಪೊಲೀಸರಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದ್ದಾರೆ. ಮಹಿಳಾ ದೌರ್ಜನ್ಯಕ್ಕೆ ಕಠಿಣ ಬ್ರೇಕ್. ಮಹಿಳೆಯರ ಸುರಕ್ಷತೆ ಮತ್ತು ದೌರ್ಜನ್ಯ ತಡೆಗೆ ಗೃಹ ಸಚಿವರು ಅತ್ಯುನ್ನತ ಆದ್ಯತೆ ನೀಡಿದ್ದಾರೆ. ಕಳೆದ 3 ವರ್ಷಗಳ ಅಂಕಿಅಂಶಗಳನ್ನು ನೋಡಿದರೆ ನಮ್ಮ ಕರ್ನಾಟಕದಲ್ಲಿ 1902 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಕೇವಲ 2025ರಲ್ಲೇ 586 ಪ್ರಕರಣಗಳು ದಾಖಲಾಗಿದ್ದಾವೆ. ಲೈಂಗಿಕ ಕಿರುಕುಳದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಈ ಗಂಭೀರ ಪರಿಸ್ಥಿತಿಯನ್ನು ಮನಗಂಡಿರುವ ಪ್ರಿಯಾಂಕ್ ಖರ್ಗೆ ಅವರು ಮಹಿಳಾ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ, ದೌರ್ಜನ್ಯ ಎಸಗುವ ಕಾಮುಕರ ವಿರುದ್ಧ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ರೌಡಿಗಳು ಹಾಗೂ ಕೋಮು ಸಂಘಟನೆಗಳ ಜೊತೆ ಪೊಲೀಸ್ ಸಿಬ್ಬಂದಿ ಸಂಪರ್ಕಕ್ಕೆ ಬ್ರೇಕ್. ಇಲಾಖೆ ಒಳಗಿರುವ ಕೆಲ ಕಪ್ಪು ಚುಕ್ಕೆಗಳಿಗೆ ಸಚಿವರು ಸರಿಯಾಗಿಯೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಮಾಜ ವಿರೋಧಿ ಶಕ್ತಿಗಳು, ರೌಡಿಗಳು ಅಥವಾ ಕೋಮು ಸಂಘಟನೆಗಳ ನಾಯಕರ ಜೊತೆಗೆ ಕೆಲವು ಪೊಲೀಸ್ ಸಿಬ್ಬಂದಿ ಸಂಪರ್ಕದಲ್ಲಿರೋದು, ಅವರ ಜೊತೆಗೆ ಫೋಟೋ ತೆಗೆದುಕೊಳ್ಳೋದು ಅಥವಾ ಅವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದನ್ನು ಗೃಹ ಸಚಿವರು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಇಂತಹ ಕೃತ್ಯಗಳಲ್ಲಿ ತೊಡಗುವ ಇಲಾಖೆಯ ಸಿಬ್ಬಂದಿ ವಿರುದ್ಧ ತಕ್ಷಣವೇ ಕಠಿಣ ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂತ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ರಿಯಲ್ ಎಸ್ಟೇಟ್ ಮಧ್ಯವರ್ತಿ ಕೆಲಸಕ್ಕೆ ನೋ ಎಂಟ್ರಿ. ಸಾಮಾನ್ಯವಾಗಿ ಸಿವಿಲ್ ವ್ಯಾಜ್ಯಗಳು ಮತ್ತು ಭೂ ವಿವಾದಗಳು ನ್ಯಾಯಾಲಯಗಳಲ್ಲಿ ಬಗೆಹರಿಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಪೊಲೀಸ್ ಅಧಿಕಾರಿಗಳೇ ರಿಯಲ್ ಎಸ್ಟೇಟ್ ಮಧ್ಯವರ್ತಿಗಳಾಗಿ ಪೊಲೀಸ್ ಸ್ಟೇಷನ್ಗಳಲ್ಲೇ ಸೆಟಲ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪಗಳಿದ್ವು. ಇದಕ್ಕೆ ಸಂಪೂರ್ಣ ಬ್ರೇಕ್ ಹಾಕಿರುವ ಸಚಿವರು ಯಾವುದೇ ಭೂ ವಿವಾದಗಳನ್ನು ಪೊಲೀಸ್ ಠಾಣೆಯಲ್ಲಿ ಬಗೆಹರಿಸಬಾರ್ದು, ಹಿರಿಯ ಅಧಿಕಾರಿಗಳು ಇಂತಹ ದಲ್ಲಾಳಿ ಕೆಲಸಗಳಿಗೆ ಅವಕಾಶ ಕೊಡಬಾರ್ದು ಅಂತ 5ನೇ ಸೂತ್ರದ ಮೂಲಕ ಆದೇಶವನ್ನು ಕೊಟ್ಟಿದ್ದಾರೆ. ಗೃಹ ಸಚಿವರ ಈ ಪಂಚಸೂತ್ರಗಳು ಇಲಾಖೆಯಲ್ಲಿ ಸಂಚಲನ ಮೂಡಿಸ್ತಾ ಇದ್ದಂಗೆನೆ ಇನ್ನೊಂದು ಕಡೆ ರಾಜಕೀಯ ವಲಯದಲ್ಲೂ ವಿರೋಧ ಪಕ್ಷವಾದ BJP ಧೃತಿಗೆಟ್ಟಂತೆ ಆಡ್ತಾ ಇದೆ.
ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ 48 ಗಂಟೆಗಳ ಒಳಗಾಗಿ ಕರ್ನಾಟಕ ಬಿಜೆಪಿ ಘಟಕದ ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ತೀರಾ ಹಗುರವಾದ ರಾಜಕೀಯ ಟೀಕೆ ಮಾಡಿ ಟ್ವೀಟ್ ಒಂದನ್ನು ಮಾಡಿತ್ತು. ಬಿಜೆಪಿ ತನ್ನ ಟ್ವೀಟ್ನಲ್ಲಿ ಏನಂತ ಹೇಳ್ತು ಗೊತ್ತಾ? ಅವತ್ತು ಏನೂ ಗೊತ್ತಿಲ್ಲದ ಸಚಿವರಿದ್ದರು, ಇವತ್ತು ನನಗೆ ಎಲ್ಲವೂ ಗೊತ್ತು ಅನ್ನೋ ಮೈಕ್ ಮಿನಿಸ್ಟರ್ ಇದ್ದಾರೆ. ಇಂಥ ಅಸಮರ್ಥ ಸಚಿವರ ಕೈಯಲ್ಲಿ ಸಿಲುಕಿರುವ ಗೃಹ ಇಲಾಖೆಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಹೇಗೆ ಸಾಧ್ಯ ಅಂತ ವ್ಯಂಗ್ಯವಾಡಿ ಟೀಕೆ ಮಾಡಿತ್ತು. ಆದರೆ ಈ ಪೊಳ್ಳು ಟೀಕೆಗಳಿಗೆ ಹೆದರುವ ನಾಯಕ ಪ್ರಿಯಾಂಕ್ ಖರ್ಗೆ ಖಂಡಿತ ಅಲ್ವೇ ಅಲ್ಲ. ಬಿಜೆಪಿಯ ಈ ಟ್ವೀಟ್ಗೆ ಗೃಹ ಸಚಿವರು ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ? ಇಡೀ ಬಿಜೆಪಿ ಮತ್ತು RSS ಪಾಳಯವೇ ಬೆಚ್ಚಿ ಬೀಳುವಂತೆ ಖರ್ಗೆ ಅವರು ಸಿಂಹಗರ್ಜನೆ ಮಾಡಿದ್ದಾರೆ. ತಮಗೆ ಸುಧೀರ್ ಬಂಗೇರ್ ಅನ್ನೋ ಕಿಡಿಗೇಡಿಯಿಂದ ಬಂದಿದ್ದ ಜೀವ ಬೆದರಿಕೆ ಟ್ವೀಟನ್ನು ರೀಪೋಸ್ಟ್ ಮಾಡಿದ ಪ್ರಿಯಾಂಕ್ ಖರ್ಗೆ ಅವರು, ನಾನು ಗೃಹ ಸಚಿವನಾಗಿ ಅಧಿಕಾರ ವಹಿಸಿಕೊಂಡು ಇನ್ನೂ 48 ಗಂಟೆಗಳು ಕೂಡ ಆಗಿಲ್ಲ, ಆದರೆ ನಿಮ್ಮಲ್ಲಿನ ಭಯ, ಆತಂಕ, ದುಗುಡ ಎಲ್ಲವೂ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ RSS ಅನ್ನು ಬಳಸ್ಕೊಂಡು ನನಗೆ ನಿಂದನೆ ಮಾಡ್ತಾ ಇದ್ದೀರಿ ಹಾಗೂ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ದೀರಿ. ನೀವು ಮಾಡೋದನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ದಯವಿಟ್ಟು ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಸ್ಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ. ಹಾಗೆಯೇ ನಿಮ್ಮ ರಾಜಕೀಯ ಮೇಲಾಧಿಕಾರದ ಸಂಘಟನೆಯಾದ RSSನ ನೋಂದಣಿಗಾಗಿ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಿದ್ಧ ಮಾಡಿಟ್ಕೊಳ್ಳೋದಕ್ಕೆ ಹೇಳಿ ಅಂತ ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಗೃಹ ಸಚಿವರು ಅತ್ಯಂತ ಜವಾಬ್ದಾರಿಯುತದ ಮಾತುಗಳನ್ನು ಆಡಿದ್ದಾರೆ. ನಾವು ಯಾವುದೇ ಸಂಘಟನೆಯನ್ನು ನಿಷೇಧಿಸಬೇಕು ಅಂತ ಹಠ ಹಿಡಿತಾ ಇಲ್ಲ, ಬದಲಿಗೆ ಸಂಘಟನೆಯ ಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಮತ್ತು ಕಾನೂನಾತ್ಮಕ ಉತ್ತರದಾಯಿತ್ವ ಇರಬೇಕು ಅಂತ ಒತ್ತಾಯಿಸ್ತಿದ್ದೇವೆ ಅಂತೇಳಿ ಖರ್ಗೆ ಅವರು ಸ್ಪಷ್ಟಪಡಿಸಿದ್ದಾರೆ. ನಿಮಗೆ ನೆನಪಿರಬಹುದು, ಪ್ರಿಯಾಂಕ್ ಖರ್ಗೆ ಮತ್ತು RSS ಬಿಜೆಪಿ ನಡುವಿನ ಸೈದ್ಧಾಂತಿಕ ಹೋರಾಟ ಇವತ್ತು ನಿನ್ನೆದೇನಲ್ಲ. ಕಳೆದ ವರ್ಷದ ವಿಜಯದಶಮಿಯ ಪಥಸಂಚಲನ ಕಾರ್ಯಕ್ರಮದ ಸಂದರ್ಭದಲ್ಲೇ ಈ ಸಂಘರ್ಷ ತಾರಕಕ್ಕೇರಿತ್ತು. ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಅಥವಾ ಮುಜರಾಯಿ ದೇವಾಲಯಗಳ ವ್ಯಾಪ್ತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸುವ ಮುನ್ನ ಸರ್ಕಾರದ ಪೂರ್ವ ಅನುಮತಿಯನ್ನು ಕಡ್ಡಾಯವಾಗಿ ಪಡ್ಕೊಳ್ಬೇಕು ಅಂತ ಅವತ್ತಿನ ಸಿದ್ದರಾಮಯ್ಯ ಸರ್ಕಾರ ಕಾನೂನು ಜಾರಿಗೆ ತಗೊಂಬಂದಿತ್ತು. ಇದು ಬಿಜೆಪಿ ಮತ್ತು RSSನ ಕೆಂಗಣ್ಣಿಗೆ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರ ತವರು ಕ್ಷೇತ್ರವಾದ ಚಿತ್ತಾಪುರದಲ್ಲಿ RSS ಪಥಸಂಚಲನ ನಡೆಸೋದಕ್ಕೆ ಅವತ್ತು ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲ. ಇದನ್ನು ಪ್ರಶ್ನಿಸಿ ಆ ಸಂಘಟನೆ ಕೋರ್ಟ್ ಮೆಟ್ಟಿಲೇರಿತ್ತು. ಬಳಿಕ ನ್ಯಾಯಾಲಯ ಕೆಲವು ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿ ಅನುಮತಿಯನ್ನು ಕೊಟ್ಟಿತ್ತು. ಅವತ್ತು ಪ್ರಿಯಾಂಕ್ ಖರ್ಗೆ ಅವರು ಸಂಘ ಪರಿವಾರದ ಕಾನೂನು ಬಾಹಿರ ನಡವಳಿಕೆಗಳ ವಿರುದ್ಧ ತೋರಿದ ಧೀಮಂತ ನಡೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಈಗ ಅದೇ ಧೀರ ನಾಯಕ ರಾಜ್ಯದ ಗೃಹ ಸಚಿವರಾಗಿರೋದ್ರಿಂದ ಕಾನೂನು ಉಲ್ಲಂಘಿಸುವ RSS ಮತ್ತು ಬಿಜೆಪಿಯ ಕಿಡಿಗೇಡಿಗಳಿಗೆ ನಡುಕ ಶುರುವಾಗಿರೋದಂತೂ 100% ಸತ್ಯ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಹರಡುವ ಮತ್ತು ಜೀವ ಬೆದರಿಕೆ ಹಾಕುವ ಕಿಡಿಗೇಡಿಗಳ ಆಟ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದಕ್ಕೆ ಉಡುಪಿಯಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಫೇಸ್ಬುಕ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದ ಕಾರ್ಕಳದ 48 ವರ್ಷದ ವ್ಯಕ್ತಿಯನ್ನು ಪೊಲೀಸರು ಈಗ ಕಂಬಿ ಎನಿಸುವಂತೆ ಮಾಡಿದ್ದಾರೆ. ಯಾವುದೋ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಗೃಹ ಸಚಿವರ ಫೋಟೋ ಇದ್ದ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದ ಕಾರ್ಕಳದ ಕೆರವಾಸೆ ನಿವಾಸಿ ಸುಧೀರ್ ಬಂಗೇರ್ ಅನ್ನುವಾತ ನಿನ್ನ ಮುಗಿಸುವ ಸಮಯ ಬಂದಿದೆ ಅಂತ ಆಕ್ಷೇಪಾರ್ಹವಾಗಿ ಕಮೆಂಟ್ ಮಾಡಿದ್ದ. ಜೊತೆಗೆ ಜಾತಿ ನಿಂದನೆಯನ್ನು ಕೂಡ ಮಾಡಿದ್ದ. ಈ ಬಗ್ಗೆ ಜೂನ್ 7ನೇ ತಾರೀಕು ದೂರು ದಾಖಲಾಗ್ತಾ ಇದ್ದಂಗೆ ತಕ್ಷಣ ಕಾರ್ಯಪ್ರವೃತ್ತರಾದ ಕಾರ್ಕಳ ನಗರ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸಾರ್ವಜನಿಕ ಶಾಂತಿ ಕದಡುವುದು ಮತ್ತು ಬೆದರಿಕೆ ಹಾಕಿದ ಆರೋಪ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಗಂಭೀರ ಮೊಕದ್ದಮೆಗಳನ್ನು ಹೂಡಲಾಗಿದೆ. ಒಟ್ಟಿನಲ್ಲಿ ಹೇಳೋದಾದರೆ, ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೇವಲ 2-3 ದಿನಗಳಲ್ಲೇ ಇಲಾಖೆಗೆ ಹೊಸ ಚೈತನ್ಯ ಬಂದಿದೆ. ಡ್ರಗ್ಸ್ ಮುಕ್ತ, ಗಲಭೆ ಮುಕ್ತ ಮತ್ತು ಮಹಿಳೆಯರಿಗೆ ಸುರಕ್ಷಿತವಾದ ಕರ್ನಾಟಕವನ್ನು ನಿರ್ಮಿಸುವುದಕ್ಕೆ ಅವರು ಪಣ ತೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಪೊಳ್ಳು ಬೆದರಿಕೆ ಹಾಗೂ ಸೋಷಿಯಲ್ ಮೀಡಿಯಾದ ಜೀವ ಬೆದರಿಕೆಗಳಿಗೆ ಜಗ್ಗದ ಖರ್ಗೆ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಆಡಳಿತ ನಡೆಸೋದಕ್ಕೆ ಮುಂದಡಿ ಇಟ್ಟಿದ್ದಾರೆ. ಗೃಹ ಸಚಿವರ ಈ ಪಂಚಸೂತ್ರಗಳು ಮತ್ತು ಖಡಕ್ ನಿರ್ಧಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ಕನ್ನಡ. ನಮಸ್ಕಾರ.